ವರ್ಷದ ಮೊದಲನೇ ಕೆಲಸ ಅಂದರೆ ಹಳೆ ಕ್ಯಾಲೆಂಡರ್ ತೆಗಿಯೋದು, ಹೊಸ ಕ್ಯಾಲೆಂಡರ್ ಸಿಕ್ಸೋದು. ಇಲ್ಲ ಫ್ರೆಂಡ್ಸ್, ಇದು ನಮಗೆ ಹೊಸ ವರ್ಷ ಅಲ್ಲ. ಯಾಕಂತ ಹೇಳಿದರೆ ಇದು ಹೊಸ ವರ್ಷ ಅಲ್ಲ, ಆದರೆ ಡೇಟ್ ವೈಸ್ ಹೋಗೋದು ಇದೇ ಇದಕ್ಕಲ್ವ. ಹಾಗಾಗಿ ಮಾನ್ಯ ಹೇಳೋದು ಇದು ಹೊಸ ವರ್ಷ ಅಲ್ಲ ಅಂತ. ಮಾನ್ಯ ಹೇಳೋದಲ್ಲ, ನಾವು ಹೇಳೋದು ಹೊಸ ವರ್ಷ ಅಲ್ಲ ಇದು ನಮಗೆ ಅಂತ. ನೋಡ್ರಿ, ಮಾನ್ಯಂದು ಹೊಸ ವರ್ಷಕ್ಕೆ ಬದಲಾಗಿರೋ ವರ್ಷನ್ ಅಂತೆ. ಬದಲಾಗಿರುವ ವರ್ಷನ್ ಹೊಸ ವರ್ಷಕ್ಕೆ ನೋಡಿ. ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಪೊರಕೆ, ಈ ಕಡೆ ಕೈಯಲ್ಲಿ ಮರ, ಕ್ಲೀನಿಂಗ್ ಇದನ್ನು ಒಪ್ಕೊಂಡಿದ್ದಾರೆ. ಹೊಸ ವರ್ಷದಿಂದ ನಾವು ಇದು ಬದಲಾದ ವರ್ಷನ್ ನಮ್ಮದು ಕ್ಲೀನಿಂಗ್ ಇದು ಏನಿದೆ ಅದೆಲ್ಲ ನಾವೇ ನೋಡ್ಕೊತೀವಿ ಮನೆಯದು ಅಂತೇಳಿ. 2023 ಮಾಡ್ತಿರಲಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳೋದು. ಡೈಲಾಗ್ ಹೊಡಿತೆ ಹೇಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಸ ಗುಡಿಸ್ಕೊತಾಳೆ ಅಂತೇಳಿ. ಅಲ್ಲೇ ಕಸ ಮ್ಯಾಟ್ ಏನೂ ಎತ್ತಲ್ಲ, ಮ್ಯಾಟೆಲ್ಲ ತೆಗೆದು ಗುಡಿಸ್ಕೊಬೇಕು. ನೀವು ಇದ್ದೀರಲ್ಲ ಅಂತ ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆಯವಳಾಗಿದ್ದಾಳೆ ನನ್ನ ಮಗಳು. 2024 ಅಲ್ಲ, ಅದಕ್ಕೆ ಖುಷಿಯಾಗಿ ಕಸ ಗುಡಿಸ್ತೀಯ. ಎಲ್ಲ ಸಕ್ಕರೆ ಹಾಕಿದ್ದೀನಲ್ಲ ನಾನು, ಸಕ್ಕರೆ ಗುಡಿಸ್ಕೊಂಬೇಡ. ನೆನ್ನೆನೇ ಅಲ್ಲಿ ಸುಮಾರು ಇರುವೆಗಳು ಬರ್ತಿತ್ತ, ಸಕ್ಕರೆ ಹಾಕಿದ್ದೆ, ಹಂಗೆ ಐತವೇನು ಸಕ್ಕರೆ ತಿನ್ನಲ್ಲ, ಆದರೂ ಸಕ್ಕರೆ ಹಾಕಬೇಕು ಅಂತ ಅನಿಸ್ತಿತ್ತು. ಇರೋದು ನೋಡಿದ್ರೆ ಇಲ್ಲಿ ನೋಡಿ, ಎಂಥದ್ದು ಇಷ್ಟೊಂದು ಇರುವೆಗಳು, ಏನೋ ಕಾಣಲ್ಲ ಇಲ್ಲಿ. ನಮಗೆ ಇದೇನು ಹೊಸ ವರ್ಷ ಅಲ್ಲ. ಹೊಸ ವರ್ಷ ಬಂದು ಯುಗಾದಿ ಹಬ್ಬಕ್ಕೆ ನಾವು ಹೊಸ ವರ್ಷ ಆಚರಿಸೋವಂಥದ್ದು. ಹಾಗಾಗಿ ಇದು ಬರೀ ಕ್ಯಾಲೆಂಡರ್ ಬದಲಾವಣೆ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಏನು ಆಗೋದಿಲ್ಲ. ಎಲ್ಲದು ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಇದೇನು ಹಬ್ಬ ಅಂತ ಆಚರಿಸೋವಂಥದ್ದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಇದನ್ನೇನು ಆಚರಿಸೋದಿಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಹಾಗಾಗಿ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಯಾರಿಗೂ ಹೇಳಿಲ್ಲ ಇದರಲ್ಲಿ ಯೂಟ್ಯೂಬಲ್ಲಿ. ಯಾಕಂದರೆ ನಾವೇ ಆಚರಿಸಲ್ಲ ಇದನ್ನು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಅಂದಾಗ ಅದನ್ನು ನಾನು ಹೇಳೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ತಿಳಿದೇ ಇದ್ದಾಗ ಮಾಡಿದ್ದೀವಿ, ಮಾಡಿಲ್ಲ ಅಂತ ಅಲ್ಲ. ಹೊಸ ವರ್ಷ ಅಂತೇಳ್ಬಿಟ್ಟು ನಾವು ಸಣ್ಣವರಿದ್ದಾಗ ಒಂಚೂರು ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋವರೆಗೂ ಸ್ವಲ್ಪ ನಾವು ಆಚರಿಸ್ತಾ ಬಂದಿದ್ದೀವಿ. ಗೊತ್ತಾದ ಮೇಲೆ ಬೇಡ ಅಂತೇಳಿ ಅನಿಸಿ ನಾವೀಗ ಬಿಟ್ಟಿರೋವಂಥದ್ದು. ಹಂಗಾಗಿ ಇದು ಹೊಸ ವರ್ಷ ಅಲ್ಲ, ಯುಗಾದಿ ಹಬ್ಬಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಈಗ ತಿಂಡಿ ಬಂದುಬಿಟ್ಟು ಕೋಕೋನಟ್ ರೈಸ್ ಮಾಡ್ತಾಯಿದ್ದೀನಿ. ಸೇಮ್ ಚಿತ್ರಾನ್ನ ಮಾಡಿದಾಗೆ ಇದನ್ನು ಕೋಕೋನಟ್ ರೈಸ್ ಮಾಡ್ಕೊಳ್ಳೋದು. ಆದರೆ ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಹುಣಸೆಹಣ್ಣು, ಟೊಮೆಟೊ ಇದೇನು ಆ್ಯಡ್ ಮಾಡೋದಿಲ್ಲ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ಒಂದು ಹೋಳಷ್ಟು ತೆಂಗಿನಕಾಯಿ, ಅಂದರೆ ತೆಂಗಿನಕಾಯಿನೇ ಜಾಸ್ತಿ ಹಾಕ್ಕೊಬೇಕು, ಆವಾಗಲೇ ಕೋಕೋನಟ್ ರೈಸು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಸ್ವಲ್ಪ ಕಾಯಿ ಬೆಚ್ಚಗಾದಾಗ ಆಗಬೇಕು, ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೆ ರೈಸ್ ಸೇರಿಸ್ಕೊಂಡ್ರೆ ಸೂಪರಾಗಿರೋ ತಿಂಡಿ ರೆಡಿ ಆಗುತ್ತೆ. ಆವಾಗೆಲ್ಲ ಇದಕ್ಕೆ ವೈಟ್ ಚಿತ್ರಾನ್ನ ಅಂತೇಳಿ ಕರಿಯೋರು, ಬಿಳಿ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಕೂಡ ಕರಿಯೋರು. ಈಗ ಅದೇ ಸ್ವಲ್ಪ ಮಾಡ್ರನ್ ಸ್ಟೈಲಲ್ಲಿ ಕೋಕೋನಟ್ ರೈಸ್ ಆಗಿದೆ ಅಷ್ಟೇ, ಇನ್ನೇನು ಅಲ್ಲ. ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಏನಾದ್ರು ತಿಂಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ಈ ರೀತಿ ಟ್ರೈ ಮಾಡ್ಬೋದು ಕೋಕೋನಟ್ ರೈಸನ್ನು. ಇದ್ರ ಜೊತೆ ಸೂಪರಾಗಿರೋ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಡಲೆಬೇಳೆ ವಡೆ, ಕಾಯಿ ಚಟ್ನಿ ಇದ್ಬಿಡ್ತು ಅಂದರೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಸೂಪರಾಗಿ ರೆಡಿ ಆಯಿತು ಕೋಕೋನಟ್ ರೈಸು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು ಕೂಡ. ಈಗ ಮಾರ್ನಿಂಗ್ ಸ್ಕೂಲಿಗೆ ಟೈಮ್ ಆಗ್ತಿದೆ, ಅವಳಿಗೆ ತಿಂಡಿ ಹಾಕ್ಕೊಟ್ಬಿಡ್ತೀನಿ.
ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ಕೆಲಸ ಮುಗಿಸಿ ಮಾರನೇ ದಿನಕ್ಕೆ ದೋಸೆ ನೆನೆಸಿಡೋಣ ಅಂತೇಳ್ಬಿಟ್ಟು ಅಕ್ಕಿ ನೆನೆಸಿಡ್ತಾಯಿದ್ದೆ. ಯಾರೋ ಒಬ್ಬರು ಸುಮಾರು ದಿನದ ಕೆಳಗಡೆ ಕಮೆಂಟ್ ಮಾಡಿದರು ನನ್ನ ಹಳೆ ವಿಡಿಯೋ ನೋಡಿಬಿಟ್ಟು, ಅಕ್ಕ ದೋಸೆ ಅಳತೆ ನಾವು ಒಂದು ಸರಿ ತೋರಿಸಿ ನೀವು ಅಂತೇಳ್ಬಿಟ್ಟು. ಹಾಗಾಗಿ ಹೇಗೂ ದೋಸೆ ಮಾಡೋಣ ಅಂತೇಳ್ಬಿಟ್ಟು ನೆನೆಸಿಟ್ಕೋತಿದ್ನಲ್ವ, ಮೆಜರ್ಮೆಂಟ್ ಕೂಡ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಒಂದು 3 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಥರದ ಲೋಟನಾರು ತೊಗೊಳ್ಳಿ, ಅದರಲ್ಲಿ 3 ಕಪ್ಪು ಅಳತೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಿಗಿಂತ ಜಾಸ್ತಿ, 3/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅನ್ನೋಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಕ್ಕಿ ಜೊತೆನೇ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊತಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊತಿದ್ದೀನಿ. ಕಡಲೆಬೇಳೆ ಮೆಂತ್ಯ ಹಾಕಲಿಲ್ಲ ಅಂದರೂ ಬರೀ ಉದ್ದಿನಬೇಳೆ ಅಕ್ಕಿ ನೆನೆಸ್ಕೊಂಡು ಕೂಡ ಮಾಡ್ಕೊಡ್ಬೋದು, ದೋಸೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲ. ಮೆಂತ್ಯ ಹಾಗೆ ಕಡಲೆಬೇಳೆ ಮೆಂತ್ಯ ಹಾಕೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ದೋಸೆದು. ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋವಂಥದ್ದು. ಈಗ ಚೆನ್ನಾಗಿ ಒಂದು 2ರಿಂದ 3 ಸರಿ ನೀಟಾಗಿ ಅಕ್ಕಿ ಉದ್ದಿನಬೇಳೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಇದನ್ನು ನೆನೆಸಿಟ್ಕೋತಾ ಇದ್ದೀನಿ. ಈಗ ನಾನು ನೆನೆಸಿಡ್ತಾ ಇರೋದು ಟೈಮ್ ಬಂದು ಒಂದು 11 ಗಂಟೆ ಆಗಿದೆ. ಈ ಟೈಮಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಬೇಗನೆ ನೆನೆಸಿಟ್ಟಿದ್ದೀನಿ. ಮಾನ್ಯ ಈಗ ಸ್ಕೂಲಿಂದ ಬಂದು ನ್ಯೂಡಲ್ಸ್ ಮಾಡ್ಕೋತಾ ಇದ್ದಾಳೆ. ತಿನ್ನೋದಕ್ಕೇನಾದರೂ ಮಾಡಿಕೊಡ್ರಿ ಅಮ್ಮ ಅಂತ ಹೇಳಿದ್ಲು. ಸ್ವೀಟ್ಸ್ ಏನಾದ್ರು ಮಾಡೋಣ ಅಂತ ಹೇಳಿದ್ರೆ ಸ್ವೀಟ್ಸ್ ಬೇಡ ಅಂತ ಹೇಳಿ ನ್ಯೂಡಲ್ಸ್ ಮಾಡ್ಕೋತೀನಿ ಅಂತ ಅವಳೇ ಮಾಡ್ಕೋತಾ ಇದ್ದಾಳೆ. ಮಾನ್ಯವ್ರ ಸ್ಕೂಲಲ್ಲೂ ದಿನ ಪಂಚಾಂಗ ಇದನ್ನೆಲ್ಲ ಓದಿಸ್ತಾರೆ ಪ್ರೇಯರ್ ಆದಮೇಲೆ. ಅದಕ್ಕೆ ಇವತ್ತು ಅವರ ಸರ್ರೇ ಓದ್ಬಿಟ್ಟು ಹೇಳಿದ್ರಂತೆ, ಇವತ್ತು ನ್ಯೂ ಇಯರ್ ಅಲ್ಲ ನಮಗೆ, ಯಾಕಂತ ಹೇಳಿದ್ರೆ ಈ ದಿನ ನಿನ್ನೆ ಇದ್ದಿದ್ದ ದಿನಕ್ಕೂ ಇವತ್ತು ಬಂದಿರೋ ದಿನಕ್ಕೂ ಯಾವುದೇ ರೀತಿ ಪಂಚಾಂಗದಲ್ಲಿ ದಿನ ಬದಲಾವಣೆ ಆಗಲಿ, ಯಾವುದೇ ರೀತಿ ಪಂಚಾಂಗದಲ್ಲೆಲ್ಲ ಇರುತ್ತಲ್ಲ ತಿಥಿ ಪಕ್ಷ ಇದೆಲ್ಲ ಇರುತ್ತಲ್ವ, ಅದು ಯಾವ ಥರದ ಬದಲಾವಣೆ ಇಲ್ಲ. ಹಾಗಾಗಿ ಇದು ನಮಗೆ ಹೊಸ ವರ್ಷ ಅಲ್ಲ, ಇದು ವೆಸ್ಟರ್ನ್ ಕಲ್ಚರ್ ಅಂತೇಳಿ ಹೇಳಿದಾರಂತೆ. ಹಾಗಾಗಿ ಮಾನ್ಯ ಕೂಡ ಬಂದು ಹೇಳ್ತಾ ಇದ್ಲು, ಅಮ್ಮ ಇದು ನಮಗೆ ಹೊಸ ವರ್ಷ ಅಲ್ಲ, ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ, ಇದು ನಮ್ಮ ಕಲ್ಚರ್ ಅಲ್ಲ, ನಮಗೇನಿದ್ರು ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ಬಿಟ್ಟು. ಆವಾಗ ಪಂಚಾಂಗ ಇದು ಎಲ್ಲ ಬದಲಾಗತ್ತೆ, ಕಾಲ ಬದಲಾಗತ್ತೆ, ಪಂಚಾಂಗಗಳು ಬದಲಾಗತ್ತೆ, ಎಲ್ಲ ಬದಲಾಗತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅದೇ ಅಂತೆ ನಮಗೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾ ಕೂತ್ಕೊಂಡಿದ್ಲು ನ್ಯೂಡಲ್ಸ್ ಮಾಡ್ತಾ. ಮಾನ್ಯ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಂದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕೂತ್ಕೊಂಡಿದ್ವಿ, ನಾನು ಮೌನ ಇಬ್ಬರು. ಅವಳು ಬಂದು ನೂಡಲ್ಸ್ ಮಾಡ್ಕೊಂಡು ತಿಂದಳು. ಈಗ ಟೈಮ್ ಬಂದು ಆಗಲೇ 7:15 ಆಗಿದೆ. ಈಗ ಅಕ್ಕಿ ರುಬ್ಬೋಣ ಅಂತ ಹೇಳ್ಬಿಟ್ಟು ಬಂದೆ. ಬೆಳಗ್ಗೆನೇ ಏನಕ್ಕೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಅಂತ ಹೇಳಿದರೆ, ಈಗ ಚಳಿಗಾಲ ಆಗಿರೋದ್ರಿಂದ ನಾವು ಲೇಟಾಗಿ ನೆನೆಸ್ಬಿಟ್ವಿ ಅಂತ ಹೇಳಿದರೆ ಹಿಟ್ಟು ಹುಳಿ ಬರಲ್ಲ ಅದು ಬೆಳಗ್ಗೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಏನು ನೆನೆಸಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿರುವಂಥ ಅನ್ನ ಇತ್ತು, ಒಂದು ಅರ್ಧ ಬೌಲಷ್ಟು ಅನ್ನ ಹಾಕ್ಕೋತಾ ಇದ್ದೀನಿ. ಲೆಫ್ಟ್ ಓವರ್ ರೈಸು ಹಿಂದಿನ ದಿನ ರಾತ್ರಿದಿದ್ದರೂ ಕೂಡ ಅದನ್ನು ಕೂಡ ಸೇರಿಸ್ಕೋಬೋದು ರೈಸು. ನಾನು ಮಾಡೋದು ಇದೇ ರೀತಿಯೇ ದೋಸೆನ. ಅಕಸ್ಮಾತ್ ಅನ್ನ ಇಲ್ಲ ಅಂತ ಹೇಳಿದರೆ ನಾನು ಒಂದು ಹಿಡಿಯಷ್ಟು ಅವಲಕ್ಕಿನ ಸೇರಿಸ್ಕೋತೀನಿ. ಪೇಪರ್ ಅವಲಕ್ಕಿ ಆದರೂ ಆಯಿತು, ಗಟ್ಟಿ ಅವಲಕ್ಕಿ ಆದರೂ ಆಯಿತು. ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಅವಲಕ್ಕಿನ ಆಮೇಲೆ ಅದ್ರ ಜೊತೆ ಸೇರಿಸ್ಕೊಂಡು ರುಬ್ಕೋತೀನಿ. ಈಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಬೇರೆ ನೀರೇನು ಸೇರಿಸ್ಕೊಳಕ್ಕೆ ಹೋಗಲ್ಲ. ಏನು ಅಕ್ಕಿ ನೆನೆಸಿಟ್ಟಿರ್ತೀನಿ ಅದೇ ನೀರನ್ನೇ ಸ್ವಲ್ಪ ಸೇರಿಸ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅಕ್ಕಿನ. ಆವಾಗ ನಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಗ್ರೈಂಡ್ ಆಗ್ತಾಯಿದೆ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾದ್ರೆ ಮೊದಲೇ ತೆಳ್ಳಗಾಗೋಗ್ಬಿಡ್ತು ಅಂತ ಹೇಳಿದ್ರೆ ದೋಸೆ ಇನ್ನೂ ತೆಳುವಾಗಾದಂಗೆ ಆಗಿಬಿಡುತ್ತೆ ಹುಳಿ ಬಂದಮೇಲೆ. ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಹಾಗೆ ಮಟನ್ ಸಾಂಬಾರು ಇದೆ, ಅದನ್ನು ಊಟದ ಟೈಮಿಗೆ ಬಿಸಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಆಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಈ ರೀತಿ ಫುಲ್ಲು ನೈಸಾಗಿ ರುಬ್ಕೋಬೇಕು. ಆವಾಗ ಸೆಟ್ ದೋಸೆ ಆಗ್ಬೋದು ಅಥವಾ ಮಸಾಲೆ ದೋಸೆ ಆಗ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಇದೇ ಹಿಟ್ಟನ್ನು ನೀವು ಇಡ್ಲಿಗೆ ಗ್ರೈಂಡ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ರವೆ ಥರ ರುಬ್ಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ರವೆ ಇಡ್ಲಿ ಬಂದಾಗೆ. ದೋಸೆಗೆ ಮಾತ್ರ ಯಾವುದೇ ಕಾರಣಕ್ಕೂ ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬಾರ್ದು. ಈಗ ಇನ್ನೊಂದು 2 ರೌಂಡ್ ಇದೆ, ಎಲ್ಲದೂ ರುಬ್ಕೊಂಡ್ಬಿಡ್ತೀನಿ. ಈಗ ಎಲ್ಲದು ರುಬ್ಬಿದ್ದಾಯಿತು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವತ್ತು ನಾನು ಉಪ್ಪೇನು ಸೇರ್ಸೋಕೆ ಹೋಗೋದಿಲ್ಲ, ಉಪ್ಪನ್ನು ಬೆಳಗ್ಗೆ ಹಾಕ್ಕೋತೀನಿ. ಇದು ಯಾವುದೇ ರೀತಿ ಮಿಕ್ಸ್ ಮಾಡೋದಿಲ್ಲ, ಏನೂ ಇಲ್ಲ. ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡೆ ಇದೇ ರೀತಿಯೇ ಮುಚ್ಚಿಟ್ಬಿಡ್ತೀನಿ. ಕೆಳಗೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಹುಳಿ ಬಂದರೆ ಒಂದೊಂದು ಸರಿ ಚೆಲ್ಲೋಗ್ಬಿಡುತ್ತೆ ಹಿಟ್ಟೆಲ್ಲ ಕೆಳಗಡೆ. ಹಾಗಾಗಿ ಒಂದು ಬಾಣಲೆ ಇಟ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಒಂದೊಂದು ಸರಿ ಹಿಟ್ಟು ಹುಳಿ ಬರಲ್ಲ ಅಂತೇಳಿ ಹೇಳ್ತಿರ್ತೀರಲ್ವ, ಆ ಥರ ಏನಾದರೂ ಇತ್ತು ಹುಳಿ ಬರೋದು
ಇರೋದೇ ಇಲ್ಲ ನಿಮ್ಮ ಮನೆಯಲ್ಲಿ ಹಿಟ್ಟು ರುಬ್ಬಿರುವಂಥ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟು ಅಂತೇಳಿ ಹೇಳಿದರೆ ಬಿಸಿ ಮಾಡಿರುವಂಥ ನೀರಿನ ಪಾತ್ರೆ ಅಥವಾ ನೀವು ಅನ್ನ ಮಾಡಿರ್ತೀರ ಬಿಸಿ ಬಿಸಿ ಅನ್ನ ಅಂತ ಹೇಳಿದರೆ ಆ ಪಾತ್ರೆನ ಈ ಪ್ಲೇಟ್ ಮೇಲೆ ಇಟ್ಬಿಟ್ಟು 1 ಗಂಟೆ ಟೈಮ್ ಬಿಟ್ಬಿಟ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹಿಟ್ಟು ಹುಳಿ ಬಂದು ತುಂಬಾ ಚೆನ್ನಾಗಾಗಿರುತ್ತೆ. ನಮ್ಮ ಮನೇಲಿ ಆ ರೀತಿ ಎಲ್ಲ ಏನೂ ಆಗೋಲ್ಲ, ಚೆನ್ನಾಗಿ ಹುಳಿ ಬರುತ್ತೆ. ಹಾಗಾಗಿ ನಾನು ಏನು ಇಡೋಕ್ಕೆ ಹೋಗೋದಿಲ್ಲ ಆ ರೀತಿ. ಈಗ ದೋಸೆ ಹಿಟ್ಟೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮುದ್ದೆ ಕೂಡ ರೆಡಿ ಮಾಡಿಕೊಂಡೆ. ರಾತ್ರಿ ಊಟಕ್ಕೆ ಏನೇನು ಹಿಂದಿನ ದಿನ ಮಾಡಿದ್ದೆ ಮಟನ್ ಸಾಂಬಾರಿತ್ತು, ಹಾಗಾಗಿ ಸಾಂಬಾರೇನು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನೇ ಎಲ್ಲ ಬಿಸಿ ಮಾಡಿಕೊಂಡು ಅನ್ನ ಮುದ್ದೆ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಹಿಟ್ಟು ರುಬ್ಬಿಟ್ಟಿದ್ನಲ್ವ, ಏನು ಹುಳಿ ಬಂದು ಚೆಲ್ಲಿಲ್ಲ ಇವತ್ತು. ಒಂದೊಂದು ಸರಿ ಚೆಲ್ಲೋಗ್ಬಿಡುತ್ತೆ, ಹಾಗಾಗಿ ಒಂದು ಬಾಣಲೆ ಇಟ್ಟಿರ್ತೀನಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟೆಲ್ಲ, ಹುಳಿ ಬಂದಿದೆ ಚೆನ್ನಾಗಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತೀರಾ ತೆಳುವಾಗೂ ರುಬ್ಕೊಳ್ಳೋಕೆ ಹೋಗ್ಬಾರ್ದು, ಗಟ್ಟಿಯಾಗೂ ರುಬ್ಕೊಳ್ಳೋಕೆ ಹೋಗ್ಬಾರ್ದು. ದೋಸೆ ಹಿಟ್ಟು ಒಂದು ಹದವಾಗಿ ರುಬ್ಕೊಂಡ್ರೆ ಇದು ಹುಳಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟು ತೆಳುವಾಗಿ ಆಗಿಬಿಡುತ್ತೆ, ಆಮೇಲೆ ಹುಳಿ ಬಂದಿರುತ್ತಲ್ಲ. ಹಾಗಾಗಿ ಈ ಟೈಮಲ್ಲಿ ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ರಾತ್ರಿ ರುಬ್ಬಿದಾಗಲೂ ನಾನೇನು ಮಿಕ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ ಹಿಟ್ಟನ್ನೆಲ್ಲ. ಹಾಗಾಗಿ ಈಗ ಉಪ್ಪು ಸೇರಿಸ್ಕೊಂಡನಲ್ಲ, ಉಪ್ಪು ಹಾಗೆ ಹಿಟ್ಟು ಎಲ್ಲದೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ಆಗಲಿ ಇಡ್ಲಿ ಆಗಲಿ ಸಂಪ್ಳ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಇಡ್ಲಿ ದೋಸೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ಈಗ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೋಸೆ ಆಮೇಲೆ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪಲ್ಯ ಮಾಡ್ಕೊಂಬಿಡೋಣ. ದೋಸೆ ಅಂತೇಳಿ ಹೇಳಿದ್ಮೇಲೆ ಆಲೂಗೆಡ್ಡೆ ಪಲ್ಯ ಇರಲೇಬೇಕಲ್ವ. ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆಲೂಗೆಡ್ಡೆಗೆ ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಈ ರೀತಿ ಮಾಡೋದಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ನಮಗೆ ಪಲ್ಯ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಹಸಿ ಬಟಾಣಿ ಇತ್ತು ಅಂತ ಹೇಳಿದರೆ ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಿದ್ದೀನಿ. ಅರಿಶಿನ ಪುಡಿ ಬಿತ್ತು ಅಂತ ಹೇಳಿದ್ರೆ ಆಲೂಗೆಡ್ಡೆ ಪಲ್ಯಕ್ಕೆ ಒಳ್ಳೆ ಕಳೆ ಬಂತು ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿನ ಒಳ್ಳೆ ಕಲರ್ ಬರೋ ರೀತಿಯಲ್ಲೇ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗೆಲ್ಲ ಒಂದು ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ರೆಡಿ ಆಯಿತು. ಈಗ ಬೇಯಿಸಿಟ್ಟಿರೋ ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೋಣ. ನೋಡಿ ಎಷ್ಟು ಮೆದುವಾಗಿ ಬೆಂದಿದೆ. 2 ವಿಸಲ್ ಹೊಡೆಸ್ಕೊಂಡ್ರೆ ಸಾಕು. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯೋಕೆ ಹಾಕ್ಬಿಟ್ರೆ ಆಲೂಗೆಡ್ಡೆ ಸಿಪ್ಪೆ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಸಾಫ್ಟಾಗಿ ಕೂಡ ಬೆಂದಿರುತ್ತೆ. ಈಗ ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಒಂದಕ್ಕೊಂದು ಬೇರೆಯೋ ರೀತಿ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಮಸಾಲೆ ದೋಸೆಗೆ ಬೇಕಾಗಿರುವಂಥ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಈಗ ಪಲ್ಯ ಎಲ್ಲ ಆಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಿದ್ದೀನಿ. ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಪಲ್ಯ ರೆಡಿ ಆಯಿತು. ಈ ಆಲೂಗೆಡ್ಡೆ ಪಲ್ಯಕ್ಕೆ ಯಾವುದೇ ಕಾರಣಕ್ಕೂ ನೀರೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾರೆ. ಆ ಥರ ಸಾಗು ಟೈಪ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳುವಾಗಿ ಮಾಡ್ಕೋಬೋದು. ಪಲ್ಯ ರೆಡಿ ಆಯಿತು. ಇಲ್ಲಿ ಚಟ್ನಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಚಟ್ನಿ ಏನು ನಾನು ತೋರಿಸ್ತಿಲ್ಲ. ಚಟ್ನಿ ಏನು ಎಲ್ಲರ ಮನೆಯಲ್ಲೂ ಮಾಡ್ತೀರಲ್ವ, ಕಾಯಿ ಕಡಲೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಈಗ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಡ್ತಾಯಿದ್ದೀನಿ. ದೋಸೆ ಸಂಪ್ಳ ನೋಡಿ ಈ ಹದವಾಗಿದೆ. ತುಂಬ ಗಟ್ಟಿನೂ ಇರಬಾರ್ದು. ಗಟ್ಟಿ ಇತ್ತು ಅಂತ ಹೇಳಿದ್ರು ದೋಸೆ ಸ್ವಲ್ಪ ಚಕ್ಕೆ ಥರ ಆಗಿಬಿಡುತ್ತೆ ಗಟ್ಟಿಯಾಗಿ. ಹಾಗಾಗಿ ತುಂಬ ಗಟ್ಟಿಯಾಗಿರಬಾರ್ದು ಸಂಪ್ಳ. ಸ್ವಲ್ಪ ತೆಳುವಾಗಿದ್ದರೆ ಈ ರೀತಿ ನಾನು ತೋರಿಸಿದ್ನಲ್ಲ ಆ ರೀತಿ ಇದ್ರೇ ಒಳ್ಳೆಯದು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಗರಿಯಾಗಿರೋ ದೋಸೆ ರೆಡಿ ಆಗ್ತಾಯಿದೆ. ಮನೆಯಲ್ಲಿ ಮಕ್ಕಳಿದ್ರು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಸಾಫ್ಟ್ ದೋಸೆ ಸೆಟ್ ದೋಸೆ ಇದನ್ನೆಲ್ಲ ಇಷ್ಟಪಡಲ್ಲ. ಅವ್ರಿಗೆ ಗರಿಯಾಗಿ ಬಂದರೆ ದೋಸೆ ಅದು ದೋಸೆ ಅಂತ ಅನಿಸೋದಂತೆ. ಹಾಗಾಗಿ ಸ್ವಲ್ಪ ಗರಿಯಾಗಿ ಫಸ್ಟಿಗೆ ಹಾಕ್ಕೊಟ್ಬಿಡ್ತೀನಿ ತಿನ್ನೋದಕ್ಕೆ ಮಕ್ಕಳಿಗೆ. ಆಮೇಲೆ ನಮಗೆ ಬೇಕು ಅಂತ ಹೇಳಿದ್ರೆ ನಾನು ಸೆಟ್ ದೋಸೆ ಥರ ಎಲ್ಲ ಹಾಕ್ಕೋತೀನಿ. ಬಾಕ್ಸಿಗೆಲ್ಲ ಸೆಟ್ ದೋಸೆ ರೀತಿಯೇ ಹಾಕ್ಕೊಡೋದು ನಾನು. ಗರಿಯಾಗಿ ದೋಸೆ ಹಾಕೋದು ತುಂಬಾ ಕಡಿಮೆ. ಮನೇಲಿ ತಿನ್ನೋದಕ್ಕೆ ಮಾತ್ರ ಗರಿಯಾಗಿ ಹಾಕಿ ಕೊಡ್ತೀನಿ. ಸೂಪರಾಗಿರೋ ಮಸಾಲೆ ದೋಸೆ ರೆಡಿ ಆಯಿತು. ಮಾರ್ನಿಂಗ್ ತಿಂಡಿ ಹಾಕ್ಕೊಟ್ಟೆ.
ಈಗ ಮನೆಯವರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ಮನೆಯವ್ರಿಗೆ ಬಾಕ್ಸಿಗೆ ಅಂತೇಳ್ಬಿಟ್ಟು ಸೆಟ್ ದೋಸೆ ಹಾಕ್ತಾಯಿದ್ದೀನಿ. ಸೆಟ್ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ಈ ಮೆಜರ್ಮೆಂಟಲ್ಲೇ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದೇ ಹಿಟ್ಟಲ್ಲಿ ಸೆಟ್ ದೋಸೆನೂ ಮಾಡ್ಬೋದು, ಹಾಗೆ ಮಸಾಲ ದೋಸೆ ಕೂಡ ಮಾಡ್ಕೊಬೋದು. ಸೆಟ್ ದೋಸೆ ಅಂತ ಹೇಳಿದರೆ ಜಾಸ್ತಿ ಎಲ್ಲ ಹರಡೋಕೆ ಹೋಗಬಾರ್ದು, ತುಂಬ ತೆಳುವಾಗಿ ಸೌಟಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅಗಲ ಮಾಡಿಬಿಟ್ರೆ ಸಾಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಆ ದೋಸೆ ನೋಡ್ತಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ತುಂಬಾ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ ದೋಸೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ದೋಸೆ ಮಡ್ಚಿ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ಗಳ ಕಾಲ ಬಿಟ್ಬಿಟ್ರೆ ಸೂಪರಾಗಿರೋ ಸೆಟ್ ದೋಸೆ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ತುಂಬಾ ಸಾಫ್ಟಾಗಿ ತುಂಬಾ ಸಖತ್ತಾಗಿ ಬರುತ್ತೆ ಸೆಟ್ ದೋಸೆ ಕೂಡ. ಹಾಗೆ ದೋಸೆ ಗರಿಗರಿಯಾಗಿ ಕೂಡ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಈ ಮೆಥಡಲ್ಲಿ. ಈಗ ದೋಸೆ ಹಾಕ್ತಾನೆ ಒಂದು ಖುಷಿಯಾದ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 500 ವೀಡಿಯೋ ಕಂಪ್ಲೀಟ್ ಆಯಿತು. ಅದು ಬೇರೆಯವ್ರಿಗೆ ಬೇಜಾರೋ ಖುಷಿನೋ ನನಗಂತೂ ಗೊತ್ತಿಲ್ಲ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ರೆಸಿಪಿಗಳನ್ನು ಮಾಡ್ತೀನಿ ನಾನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಮಾಮೂಲಿಯಾಗಿ ಮನೆಯಲ್ಲಿ ಅಡುಗೆ ಮಾಡ್ತಿದ್ವಿ, ಆದರೆ ರುಚಿಯಾಗಿ ಅಡುಗೆ ಏನೋ ಮಾಡ್ತಿದ್ವಿ, ಆದರೆ ಇಷ್ಟೊಂದು ರೆಸಿಪಿಗಳು ನಾವು ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದೆ ನಾನು ಯೂಟ್ಯೂಬ್ ಚಾನಲಿಂದ. ಯಾಕಂದರೆ ಇಷ್ಟೊಂದು ಅಡುಗೆಗಳನ್ನು ನಾನು ಮಾಡ್ತೀನ ಅಂತ. ಇನ್ನೂ ತುಂಬ ಅಡುಗೆಗಳು ಇದೆ ಮಾಡೋದು, ಆದರೆ ತೋರ್ಸೋಕ್ಕಾಗಿಲ್ಲ ಅದೆಲ್ಲ. ಮುಂದಕ್ಕೆ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡೋದು ಬೇಡೋ ಅನ್ನೋ ಕಸಿಬಿಸಿನೂ ಇದೆ. ಯಾಕಂತ ಹೇಳಿದ್ರೆ ನಾನೊಂದು 50-100 ವೀಡಿಯೋ ಹಾಕ್ಬೋದು ಅಷ್ಟೇ ಅಂತೇಳಿ ಅಂದ್ಕೊಂಡಿದ್ದೆ. 500 ವೀಡಿಯೋ ಆದರೂ ಇನ್ನೂ ರೆಸಿಪಿಗಳು ಇದೆ ನನ್ನ ಹತ್ರ ಶೇರ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಾಯಿದೆ. ನನ್ನ ಬಗ್ಗೆ ನನಗೇ ತಿಳಿಸ್ಕೊಡ್ತು ಒಂಥರ ಯೂಟ್ಯೂಬ್ ಚಾನಲ್ ಅಂತೇಳಿ ಹೇಳ್ಬೋದು. ಯೂಟ್ಯೂಬ್ ಚಾನಲ್ ಮಾಡೋದು ಬೇಡವೋ, ಇಷ್ಟಕ್ಕೆ ನಿಲ್ಲಿಸ್ಲಾ ಏನು ಅಂತ ಅನ್ನಿಸ್ತಾ ಇದೆ. ಸಾಕು ಅನ್ನೋ ತೃಪ್ತಿನೂ ಇದೆ. ಇನ್ನೊಂದು ಸರಿ ಮಾಡಬೇಕೋ ಬೇಡವೋ ಅಂತ 2 ಮನಸ್ಸಾಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಇಲ್ಲಿಗೆ ಎಂಡ್ ಮಾಡ್ತೀನೋ ನನ್ನ ಚಾನಲನ್ನು ಅಥವಾ ಕಂಟಿನ್ಯೂ ಮಾಡ್ತೀನೋ ಏನು ಮಾಡ್ತೀನೋ ಅನ್ನೋ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ನೋಡೋಣ ಏನು ಮಾಡೋದು ಏನು ಅಂತ. 1-2 ದಿನ ಯೋಚನೆ ಮಾಡಿಬಿಟ್ಟು ಆಮೇಲೆ ಯಾವುದೇ ನಿರ್ಧಾರಗಳನ್ನು ತಗೊಳ್ತೀನಿ ನಾನು. ಬಾಯ್.